ವೆಲ್ಕಮ್ ಬ್ಯಾಕ್ ಟು ಹೆಲ್ದಿ ಬೇಕಿಂಗ್ ಕುಕ್. ನಾನಿಲ್ಲಿ ನಿಮಗೆ ಕ್ಯಾಬೇಜ್ ಕ್ಯಾರಮೆಲ್ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನೊಂದು ಕಾಂಪಿಟೇಷನ್ಗೆ ಮಾಡಿದ್ದೆ. ಕ್ಯಾಬೇಜಲ್ಲೂ ಕೂಡ ಪಾಯಸ ಮಾಡ್ಬೋದು ಅಂತ ನೋಡ್ಬೋದು ನೀವು, ಕ್ಯಾರಮೆಲ್ ಮಾಡಿಕೊಂಡು ಕ್ಯಾರಮೆಲೈಸ್ಡ್ ಕ್ಯಾಬೇಜ್ ಪಾಯಸ. ಸೊ ಹಾಗಾದರೆ ಬನ್ನಿ ನೋಡೋಣ. ಒಂದು ಕಪ್ ಆಗುವಷ್ಟು ಕ್ಯಾಬೇಜ್ನ ಕುಕ್ಕರ್ಗೆ ಹಾಕಿ ನಾವು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಒಂದು ಪ್ಯಾನ್ಗೆ ನಾವು ಒಂದು 5-6 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಅದನ್ನು ಕ್ಯಾರಮಲೈಸ್ ಮಾಡಬೇಕು. ಕ್ಯಾರಮಲೈಸ್ ಆಗಿದೆ. ಇವಾಗ ಅದಕ್ಕೆ ಒಂದು ಅರ್ಧ ಕಪ್ ಅಥವಾ 1 ಕಪ್ ಹಾಲನ್ನು ಹಾಕ್ಕೋಬೇಕು. ಸ್ವಲ್ಪ ಕೆನೆ ಬಿದ್ರೂ ಪರವಾಗಿಲ್ಲ, ಕೆನೆ ಬರಿತಾ ಹಾಲು ಹಾಕಿದ್ರೂ ಚೆನ್ನಾಗಿರುತ್ತೆ. ಕೆನೆ ಅಂದ್ರೇ ಒಂಥರ ಕ್ರೀಮ್ ಅಂತ ಹೇಳ್ಬೋದು. ಸೊ ಕ್ಯಾರಮಲೈಸ್ಡ್ ಪಾಯಸ ಆಗಿರೋದ್ರಿಂದ ಕೆನೆ ಬಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾವು ಬೇಯಿಸ್ಕೊಂಡಿರೋ ಕ್ಯಾಬೇಜನ್ನು ಇಲ್ಲಿ ಹಾಕ್ಕೊಳ್ಬೇಕು. ಸೊ ಈಗ ಕ್ಯಾಬೇಜ್ನ ಬಿಡಿಸ್ಕೊಂಡು ಚೆನ್ನಾಗಿ ಹಾಕ್ಕೊಂಡು ಈ ಥರ ಕುದಿಸ್ಕೋಬೇಕು. ಸ್ವಲ್ಪ ವೆನಿಲಾ ಎಸೆನ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ, ಒಂದು ಅರ್ಧ ಚಮಚ. ಹಾಗೆ ಒಂದು ಸ್ವಲ್ಪ ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಹುಡಿ ಕೂಡ ಮಿಕ್ಸ್ ಮಾಡಿದ್ದೀನಿ, ಒಂದು ಟೇಸ್ಟ್ ಕೊಡುತ್ತೆ. ಇವಾಗ ಸಿಹಿಗೆ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಒಂದು ಸ್ವಲ್ಪ ಸಿಹಿಗೆ ಬೇಕಾಗುತ್ತೆ, ಕ್ಯಾರಮಲೈಸ್ ಮಾತ್ರ ಸಾಕಾಗಲ್ಲ. ಹಾಗಾಗಿ ಇವಾಗ ಇದಕ್ಕೆ ಬೇಕಾದರೆ ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಬೋದು, ಇಲ್ಲ ಟೂಟಿ ಫ್ರೂಟಿ ಹಾಕಿ ಅಲಂಕಾರ ಮಾಡ್ಬೋದು. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಹೇಳಿ. ಕ್ಯಾರಮಲೈಸ್ಡ್ ಕ್ಯಾಬೇಜ್ ಪಾಯಸ ರೆಡಿಯಾಗಿದೆ. ಸೊ ಹಾಗಿದ್ರೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್.